ಹೋಮ್ ಮೇಡ್ ಆಗಿ ಬಳಸಿ ಯಾವ ರೀತಿ ಕಾಫಿಯನ್ನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಹಾಕೊಂಡಿದ್ದೀನಿ. ಈ ಕಪ್ಪು ಬೆಲ್ಲದಲ್ಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕಾಫಿಯನ್ನು ಕಾಯಿಸಿದ್ರೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕೊಂಡಿದ್ದೀನಿ. ಮೊದಲು ಬೆಲ್ಲ ಚೆನ್ನಾಗಿ ಕುದಿಬೇಕು, ಕರಗಬೇಕು ನೀಟಾಗಿ. ನಮ್ಮ ಮನೆಯಲ್ಲಂತೂ ಈ ಕಾಫಿಯನ್ನು ಒಂದು ದಿವಸಕ್ಕೆ 4-5 ಸತಿ ಆದರೂ ಕುಡಿತಾರೆ. ತುಂಬ ಇಷ್ಟಪಟ್ಟು ಕುಡಿತಾರೆ. ನಿಮಗೆ ಗೊತ್ತಲ್ಲ, ಈ ಊರ ಕಡೆ ವ್ಯವಸಾಯ ಮಾಡೋರೆಲ್ಲ ತುಂಬ ಇಷ್ಟಪಡೋದೇ ಇದನ್ನು, ಕಾಫಿ ಜಾಸ್ತಿ ಕುಡಿತಾರೆ. ಏನಾದರೂ ಒಂದು ಹ್ಯಾಬಿಟನ್ನು ಮಾಡ್ಕೊಂಡಿರ್ತಾರಲ್ವ. ನಮಗೂ ಅಷ್ಟೇ, ಊರ ಕಡೆ ಹೋದಾಗ ಈ ಕಾಫಿನೇ ಹೆಚ್ಚಾಗಿ ಕುಡಿತೀವಿ, ತುಂಬ ಇಷ್ಟಪಟ್ಟು ಕುಡಿತೀವಿ. ಬೆಂಗಳೂರಿನಲ್ಲಿ ಇದ್ದಾಗಲೆಲ್ಲ ಸಕ್ಕರೆಯನ್ನು ಯೂಸ್ ಮಾಡೋಕ್ಕೆ ಬೇಜಾರಾಗುತ್ತೆ. ಊರಿಂದ ತಂದಿರುವಂಥ ಪೌಡ್ರಿಂದಲೇ ಕಾಫಿಯನ್ನು ಮಾಡ್ಕೊಂಡು ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ಕಾಫಿ ಬೇಳೆಯನ್ನು ಒಂದು ಮಿಲ್ಲಿಗೆ ಕೊಟ್ಟು ಅವರು ಅದನ್ನು ಹುರಿದು ಆ ಕಾಫಿ ಪೌಡರನ್ನು ಮಾಡಿಕೊಡ್ತಾರೆ. ಅದರಿಂದ ನಾವು ಮನೆಯಿಂದಲೇ ತಗೊಂಡು ಬರ್ತೀವಿ. ಕಾಫಿ ಪೌಡರನ್ನು ಹಾಕೋತಾ ಇದ್ದೀನಿ, ನೋಡ್ತಿದ್ರಲ್ಲ, ಇದು ಹೋಮ್ ಮೇಡ್ ಕಾಫಿ ಪುಡಿ. ಈ ಪೌಡ್ರನ್ನು ಹಾಕಿದ ತಕ್ಷಣ ಮೇಲೆ ಉಪ್ಪಿಬಿಡುತ್ತೆ. ಹಾಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಫ್ಲೇಮ್ನ. ಈ ಕಾಫಿ ಈ ಥರ ಮಾಡ್ಕೊಂಡ್ಮೇಲೆ ಸೋಸಬೇಕು. ಯಾಕಂದರೆ ಬೆಲ್ಲದಲ್ಲಿ ಮತ್ತು ಈ ಕಾಫಿ ಪೌಡ್ರಲ್ಲಿ ಫುಲ್ಲು ಸ್ಮ್ಯಾಶ್ ಆಗಿರೋದಿಲ್ಲ, ಜಂಡ್ ಇರುತ್ತಲ್ಲ, ಉಳ್ಕೊಂಡಿದೆ, ನೋಡ್ತಾ ಇದ್ರಲ್ಲ. ಈ ಥರ ಮಾಡಿದ ಮೇಲೆ ಕಾಫಿ ರೆಡಿ. ಇಲ್ಲ ಹಾಲು ಇದಕ್ಕೆ ಸೇರಿಸ್ಕೋಬೋದು. ನಾನು